ಬಹುನಿರೀಕ್ಷಿತ ಚಿಲ್ಕುಂದ ಏತ ನೀರಾವರಿ ಕಾಮಗಾರಿ 22 ಕೋಟಿ ವೆಚ್ಚದಲ್ಲಿ ಪೂರ್ಣಗೊಂಡು 16 ಕೆರೆಗೆ ನೀರು ತುಂಬಿಸಿದ್ದು, ಹೆಚ್ಚುವರಿ 4 ಕೆರೆಗೆ ವಿಸ್ತರಿಸುವ ಬಗ್ಗೆ ಹಬ್ಬನಕುಪ್ಪೆ ಗ್ರಾಮಕ್ಕೆ ತಜ್ಞರೊಂದಿಗೆ ಭೇಟಿ ನೀಡಿದ್ದೇವೆ ಎಂದು ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಹೇಳಿದರು. ತಾಲೂಕಿನ ಹಬ್ಬನಕುಪ್ಪೆ ಗ್ರಾಮಕ್ಕೆ ಕೆರೆಗಳಿಗೆ ಭೇಟಿ ನೀಡಿ ಮಾತನಾಡಿ, ಚಿಲ್ಕುಂದ ಏತ ನೀರಾವರಿ ಯೋಜನೆ ಸಂಸದರಾಗಿದ್ದಾಗ ಆರ್ಡಿಪಿಆರ್ ಇಲಾಖೆ ವತಿಯಿಂದ 7.5 ಕೋಟಿ ಅನುದಾನದಲ್ಲಿ ಚಾಲನೆ ನೀಡಿತ್ತು. ಅಂದಿನ ಶಾಸಕರು ಗುಣಮಟ್ಟದ ಕಾಮಗಾರಿ ನಡೆಸದ ಕಾರಣ ಯೋಜನೆ ಹಳ್ಳ ಹಿಡಿದಿತ್ತು. ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ 22.5 ಕೋಟಿ ಅನುದಾನ ಬಿಡುಗಡೆ ಮಾಡಿ 16 ಕೆರೆಗಳಿಗೆ ಲಕ್ಷ್ಮಣತೀರ್ಥ ನದಿಯಿಂದ ನೀರು ತುಂಬಿಸುವುದು ಹಾಗೂ ಮಾರ್ಗದ ಗ್ರಾಮಗಳಿಗೆ ಕುಡಿಯುವ ನೀರು ಸರಬರಾಜು ಮಾಡುವ ಯೋಜನೆಗೆ ಚಾಲನೆ ಸಿಕ್ಕಿತ್ತು ಎಂದರು. ಇನ್ನು ಹಬ್ಬನಕುಪ್ಪೆ ಗ್ರಾಮದ ವ್ಯಾಪ್ತಿಯ 2 ಮತ್ತು ಕೆಬಿ ಕೊಪ್ಪಲು ಗ್ರಾಮದ 2 ಕೆರೆ ಸೇರಿಸುವಂತೆ ಒತ್ತಾಯವಿತ್ತು. ಈ ಹಿನ್ನೆಲೆಯಲ್ಲಿ ಹೆಚ್ಚುವರಿ 2.60 ಕೋಟಿ ಅನುದಾನದಲ್ಲಿ ಯೋಜನೆ ಮುಂದುವರೆಸಲು ನೀರಾವರಿ ಇಲಾಖೆ ತಜ್ಞರೊಂದಿಗೆ ಭೇಟಿ ನೀಡಿದ್ದೇವೆ ಎಂದರು. ವಿಶ್ವನಾಥ್, ಬಹಳ ಬರಗಾಲ ಇದೆಲ್ಲ ಇದೆ, ದಸರಾ ಬೇಡ ಹೆಸರು ನಿಲ್ಲಿಸ್ಬೋಣ. ಯಾಕೆ ಸರ್? ದುಡ್ಡಲ್ಲಿದೆ ನಮಗೆ 5 ಕೋಟಿ ಕೇಳ್ತಾ ಇದ್ದೀರ, ಬೇಡ ಸರ್, ₹1 ಕೊಡ್ಬಿಡಿ. ದಸರಾ ಯಾಕೆ ಮಾಡ್ತೀವಿ ಸರ್? ಇಲ್ಲಿ ಮಹಾರಾಜರು ಯಾಕೆ ಮಾಡಿದ್ದಾರೆ? ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ. ನಮಗೆ ಮಳೆ ಆಗಲಿ ಬೆಳೆಯಾಗಲಿ, ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ಮಕ್ಕಳು ಚೆನ್ನಾಗಾಗಲಿ ಅಂತ ದಸರಾ ಮಾಡುವಂಥವ್ರು. ದಸರಾನೇ ಬೇಡಿ ಅಂತಂದರೆ ನೀವು ಸರ್ ₹1 ಕೊಡ್ಬಿಡಿ, ನಾನು ಮಾಡ್ತೀನಿ ಸರ್. ಸ್ಪಾನ್ಸರ್ಶಿಪ್ಪಲ್ಲಿ ದಸರಾ ಮಾಡಿದೆ ನಾನು. ಆಮೇಲೆ ಏನು ಗೊತ್ತೆ, ನಿಮ್ಮ ಕಲಾವಿದರಿದ್ದಾರೆ, ನಾನು ಯಾವ ಥರ ಕಲಾವಿದರಿದೆ, ಅವರಿಗೆ ದಸರಾದಲ್ಲಿ ಬಂದು ಅರಮನೆ ಮುಂದೆ ಕಾರ್ಯಕ್ರಮ ಮಾಡಿದ್ರೆ ನಾನು ಧನ್ಯ ಅಂತ. ನಾನು ಈ ಸುಳ ಮಕ್ಕಳವ್ರಿಗೆ 10 ಲಕ್ಷ ಫಿಕ್ಸ್ ಮಾಡೋರೆ, ಅದರಲ್ಲಿ 3 ಲಕ್ಷ ಹೊಡಿತಾರೆ ಇವರು. 3 ಲಕ್ಷ ದಸರಾದಲ್ಲೂ ದುಡ್ಡು ತಿಂತೀವಿ ಅಂತ ಇನ್ನು ಎಲ್ಲಿ ಬಿಡ್ತಾ ಇದ್ದೀರಿ ನೀವು? ಥೋ ಎಲ್ಲೇ ಬೀದಿಲಿ ಬಾಯಿ ಪಡ್ಕೋಬೇಕಷ್ಟೇ. ಹ್ಞೂ ಸರ್, ಒಬ್ಬ ಕಲಾವಿದ ಅವ್ನು ಬಾಂಬೆಯಿಂದ ಬರಲಿ ಡೆಲ್ಲಿಯಿಂದ ಬರಲಿ, ಅವ್ನಿಗೆ ಫ್ಲೈಟ್ ಚಾರ್ಜ್ ಕೊಡೋಣ, ಅವ್ನಿಗೊಂದು ಹೋಟೆಲ್ ಸಣ್ಣ ಕಾರ್ ಕೊಡೋಣ, ಕೊನೆಯಲ್ಲಿ ಹೋಗುವಾಗ ಸಣ್ಣ ಪರ್ಸ್ ಅವನಿಗೆ ಪಾಪ, ಅವ್ನಿಗೆ 10 ಲಕ್ಷ ಎಲ್ರಿ ಕತ್ತಿಲ್ಲ ರಮ್ಮ. ಸರ್, ಈಗ ಇನ್ನೊಂದು ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಾಗೆ ನಮ್ಮ ಹುಣಸೂರು ತಾಲೂಕಿಗೆ ಆಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರು ಈವರೆಗೆ ಒಂದೇ ಒಂದು KDP ಮೀಟಿಂಗ್ ಮಾಡಿಲ್ಲ, ಒಂದೇ ಒಂದು ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಚರ್ಚೆ ಮಾಡಿಲ್ಲ. ಅವರು ಹುಣಸೂರಿಗೆ ವಿಸಿಟ್ ಕೊಟ್ಟಿದ್ದೇ 1 ಬಾರಿನೋ 2 ಬಾರಿನೋ ಕೊಟ್ಟಿರ್ಬೋದು. ಅಭಿವೃದ್ಧಿ ಕಾಮಗಾರಿಗಳು ಹೇಗಾಗಕ್ಕೆ ಸಾಧ್ಯ ಆಗ್ತದೆ? ಒಂದು ಅಟ್ಲೀಸ್ಟ್ ಒಂದು KDP ಮೀಟಿಂಗ್ ಕೂಡ ಜಿಲ್ಲೆಗೆ ಒಬ್ಬ ಜಿಲ್ಲಾ ಮಂತ್ರಿ ಮಾಡಿದ್ದಾರೆ. ಅದೇ ಅವರೇ, ನಾನು 2 ಸಾರಿ ಜಿಲ್ಲಾ ಮಂತ್ರಿ ಆಗಿದ್ದೆ. ಜಿಲ್ಲಾ ಮಂತ್ರಿ ಪ್ರತಿ ತಾಲೂಕಿನಲ್ಲೂ ಕೂಡ KDP ಮೀಟಿಂಗ್ ಮಾಡಬೇಕು ಅವನ ಅಧ್ಯಕ್ಷತೆಯಲ್ಲಿ. ಏನಿಲ್ಲ ಏನುಂಟು ಅಂತಂತೇಳಿ ಜಿಲ್ಲಾ ಮಂತ್ರಿ ಕಚೇರಿಯ ಮೂಲಕ ಸರ್ಕಾರಕ್ಕೆ ಮಾಹಿತಿ ಕೊಡಬೇಕು. ಈ ತಾಲೂಕಲ್ಲಿ ಇದಿಲ್ಲ, ಈ ತಾಲೂಕಲ್ಲಿ ಇದು ಬೇಕು ಅಂತ ಎಲ್ಲಿ ಮಾದೇವಪ್ಪ ಬರೀ ಬೂಟಾಟಿಕೆ ಮಾಡಿಕೊಂಡು ಅಂಬೇಡ್ಕರು ಸಂವಿಧಾನ ಏನು ಯಾರು ಗೊತ್ತಿರೋದ? ಅಲ್ಲ, ಈಗ 40 ಕೋಟಿ ಕೊಟ್ಟವ್ರು ದಸರಾಕ್ಕೆ, ಡಿಕ್ಲೇರ್ಡ್ 40 ಕೋಟಿ ಅದ್ರ ಮೇಲೆ ಸ್ಪಾನ್ಸರ್ಶಿಪ್ ಯಾಕೆ ಇವರಿಗೆ? ಆನೆ ಮೇಲೆಲ್ಲ ಬಣ್ಣ ಬಡಿತಾರಂತೆ ಆ ಸ್ಪಾನ್ಸರ್ಶಿಪ್ಗೆ. ಈಗ ಹೌದು, ನಾನು 2023 ಯಾವಾಗ ಎಲೆಕ್ಷನ್ ಸಾಧ್ಯ? ನಮ್ಮಂಥವ್ರು ಬಾಗಿಲು ನಿಂತ್ಕೊಳ್ಳೋಕ್ಕಾಗಲ್ಲ. ಎಲೆಕ್ಷನ್ ನಿಂತ್ಕೊಳ್ಳೋದಲ್ಲ, ನಿಂತ್ಕೋತೀನಿ ಅಂತ ಹೇಳೋ ಧೈರ್ಯವಿಲ್ಲ ನಮ್ಗೆ. ಗೆಲ್ತಿಲ್ಲ, ಏನು ಮಾಡ್ತಿರಲ್ಲ. ಏನೋ ನಮ್ಮ ತಾತ ಕೊಟ್ಟಿದ್ದ, ನಮ್ಮ ತಾತನಿಗೆ 3 ಎಕರೆ ಭೂಮಿ ನಮ್ಮ ತಾತ ಕೊಟ್ಟಿದ್ದ, ನಮ್ಮ ಅಪ್ಪ ಕೊಟ್ಟ. ನಾವು ಒಂದು 5 ಎಕರೆ ಕಳೆದನೇ ಹೊತ್ತು ನಾವು ಅವ್ರು ಕೊಟ್ಟಿದ್ದಕ್ಕೆ ಒಂದು ತೆಂಗು ಮಾವು ಅಡಿಕೆ ಪಡಿಕೆ ಹೊಗೆ ಸೊಪ್ಪು ಇವೆಲ್ಲ ಹಾಕೊಂಡು ಹೇಗೂ ಇದ್ದೀವಿ ನಾವು, ಆಯಿತಾ? ಸೊ ಹಂಗಾಗಿ ನಾವು ಏನೋ ಒಂಥರ ಸ್ವಾಭಿಮಾನದಲ್ಲಿ ರೈತರು ನಾವು ಬದುಕ್ತಾ ಇದ್ವಿ. ಈಗ ಕೆಟ್ಟೋಗಿರೋದಿಲ್ಲ ನಾವು. ಅಯ್ಯೋ, ನಾನು ಮಂತ್ರಿ ಆದೆ, ಸರ್ಕಾರದವರು ಒಂದು ಕೊಟ್ಟರು. ನಮ್ಮ ತಾಯಿನ ಕರೆದೆ ನಾನು, ಬಾಲ್ ನಮಗೆ ನೋಡಿ, ಇಲ್ಲಿ ಅಂಬೇಡ್ಕರ್ ಇದ್ದಾರೆ, ಮಹಾತ್ಮ ಗಾಂಧಿ ಇದ್ದಾರೆ, ಅವ್ರು ಆಣೆ ಮಾಡಿ ಹೇಳ್ತೀನಿ, ಈ ಸಾರ್ವಭೌಮ ಸದನದಲ್ಲಿ ಎದೆ ಮುಟ್ಟಿ ಹೇಳ್ತೀನಿ, ನಾನು ಸತ್ಯವಂತ. ನೀನು ಹೇಳಪ್ಪ ಮತ್ತೆ. ನಾನು ಹೇಳಿದೆ ಸತ್ಯವಂತ, ನೀನು ಹೇಳು ಮತ್ತೆ ಸತ್ಯವಂತ ಅಂತ. ನೀನು ಆಗ ಸಿದ್ದರಾಮಯ್ಯ ಎತ್ತ ಹೋಯ್ತಾ ಅದೇನು ಬಿಡ್ರೆ ಯಾರು ಹಾಳು ಬಿದ್ದೋಲೆ ತೆಗಿರ್ತಾರೆ. ಸೊ
ಹಂಗೆ ಏನಾಗಿದೆ ನಿನ್ನೆ ನೋಡಿ ಲಾಯರ್ಸ್ ಎಷ್ಟು ಚೆನ್ನಾಗಿ ಟ್ರೇಸ್ ಮಾಡಿದ್ದಾರೆ ಅವ್ರು ಆರ್ಗ್ಯುಮೆಂಟ್ ಮಾಡುವಾಗ. ಸಿದ್ದರಾಮಯ್ಯನ ಹೆಂಡತಿ 18 ಕೋಟಿ ಡಿಕ್ಲರೇಷನ್ ಮಾಡಿದಾರಲ್ಲ, ಎಲ್ಲಿ ಇನ್ಕಮ್ ಟ್ಯಾಕ್ಸ್ ಏನು ಕಟ್ಟಿದ್ದೀರ ನೀವು? ಇನ್ಕಮ್ ಟ್ಯಾಕ್ಸ್ ಫೈಲೇ ಮಾಡಿಲ್ವಲ್ಲ ನೀವು. 18 ಕೋಟಿ ಎಲ್ಲಿಂದ ಬಂತು ನಿಮಗೆ? ಏನು ಫ್ಯಾಕ್ಟ್ರಿ ಮಾಡ್ತಿದ್ರೆ ಏನಿಲ್ಲ. ಸೊ ಈಗ MLAಗಳ ಹೆಂಡ್ತಿಗೂ ಎಲ್ಲರ ಹೆಂಡ್ತಿಗೂ ನಾಟ್ ಓನ್ಲಿ ಸಿದ್ದರಾಮಯ್ಯ, ಇವ್ರ ಹೆಂಡತಿ ಹೆಸರಲ್ಲಿ ಎಷ್ಟಿದೆ? 240 ಕೋಟಿ. ಕುಮಾರಸ್ವಾಮಿ ಅವ್ರ ಹೆಂಡತಿ ಹೆಸರಲ್ಲಿ ಎಲ್ಲಿಂದ ಬಂತು? ಮತ್ತೆ ಯಡಿಯೂರಪ್ಪನ ಹೆಂಡತಿ ಸಾಯಿಸಬಿಟ್ಟ ಆತಗಡೆಗೆ. ಏನು ಇತ್ತು ಯಾರ ಕತೆ ಕೇಳೋನಿಲ್ಲ ಹೇಳೋನಿಲ್ಲ, ಹೋಗ್ಲಿ ಅಂತ ಕೇಳೋನಿಲ್ಲ ಹೇಳೋನಿಲ್ಲ. ತಡಿಯಪ್ಪ, ಮತದಾರರ ಈಗ ಮಾತಾಡ್ತಾ ಇದ್ದಾರೆ, ಅದಕ್ಕೆ ತಾವೇನು ರಿಯಾಕ್ಟ್ ಮಾಡ್ತಾರೆ? ಈಗ ಮತದಾರನ ಮಾತಿ ನಮ್ಮ ಮತದಾರ ಬೇರೆ, ನಾನು ಬೇರೆ ಆಗ್ಲಿಕ್ಕಾಗಲ್ಲ. ಅವ್ನು ಮತ ಹಾಕಿರೋದ್ರಿಂದಾನೆ 136 ಸೀಟ್ ಬಂದರು. ಅವ್ನು ಕಾಸು ಇಸ್ಕೊಂಡು ಹಾಕಿದ್ನೋ ಇದು. ಈಗ ಇಲ್ಲಿ ಲಿಂಕ್ ಒಂದಕ್ಕೊಂದು. ಹೌದು, ನಾನು MLA ಇದ್ದೀನಿ ಅಂತ ನಾನು ಗೆಲ್ಬೇಕಾದ್ರೆ 25-30 ಕೋಟಿ ಗೆಲ್ತರಲಿ. ನಾನು ಇಲ್ಲೇ ಹೊಡಿಬೇಕಾ? ಇಲ್ಲೇ ಒಂದು 50 ಕೋಟಿ ಸ್ಯಾಂಕ್ಷನ್ ಮಾಡಿಸ್ಬೇಕಾ ವರ್ಗಕ್ಕೆ ಅಂತ? ಅಲ್ಲೊಂದು 10 ಕೋಟಿ ಹೊಡಿಬೇಕಾ ನಾನು? ಇಲ್ಲಿ ನಾನು ಕರಪ್ಟ್ ಆದೆ, ಅಧಿಕಾರಿಗಳನ್ನೂ ಕರಪ್ಟ್ ಮಾಡಿದೆ, ಸಿಸ್ಟಮ್ನೇ ಕರಪ್ಟ್ ಮಾಡಿಬಿಟ್ಬಿಟ್ಟಿದ್ದೀವಿ ನಾವು. ವ್ಯವಸ್ಥೆನೇ ಹಾಳು ಬಿದ್ದೋಗ ಮಾಡಿಬಿಟ್ಟಿದ್ದೀವಿ. ಒಂದು ಎಲೆಕ್ಷನ್ ಗೆಲ್ಲಕ್ಕೆ ರಾಜಕಾರಣಿಗಳು, ಒಂದು ಎಲೆಕ್ಷನ್ ಗೆಲ್ಲಕ್ಕೆ ಇಡೀ ವ್ಯವಸ್ಥೆನೇ ಹಾಳು ಮಾಡಿಟ್ಬಿಟ್ಟಿದ್ದೀವಿ ನಾವು. ಯಾರ ಹತ್ರ ಹೋಗಿ ಹೇಳೋಣ ಇದನ್ನ? ಯಾರ ಹತ್ರ ಹೋಗಿ ಹೇಳ್ತೀರ ನೀವು? ಎಲ್ಲಿದೆ ದುಡ್ಡು ಇವತ್ತು ನಿಮಗೆ? ಸರ್ಕಾರದಲ್ಲಿ ದುಡ್ಡೆಲ್ಲಿದೆ ನಿಮಗೆ? ಸುಮ್ಮನೆ ಏನೇನೋ ಬರೀ ಬಗಳೆ ಹೊಡಿತಾರೆ ಎಲ್ಲ ಮಂತ್ರಿಗಳು, ಅದು ಮಾಡ್ತೀನಿ. ಎಲ್ಲಿದೆ ದುಡ್ಡೆಲ್ಲಿದೆಯೋ? ಮತ್ತು ಒಂದು ಎಲೆಕ್ಷನ್ ಗೆಲ್ಲಕ್ಕೆ ಎಲ್ಲಿ ನೋಡಿ, ಹಿಮಾಚಲ ಪ್ರದೇಶದಲ್ಲಿ ಪೆನ್ಷನ್ ಕೊಡೋದಿಲ್ಲ ಅಂದ್ಬಿಟ್ಟು, ಆಮೇಲೆ ಈಗ ನೋಡ್ರಿ ಏನು ಇದು ಬರಿಬೇಕು ನೀವು. ಯಾಕೆ ಯಾರು ಇಷ್ಟು ಧೈರ್ಯವಾಗಿ ಹೇಳಲ್ಲ ನಿಮಗೆ? ಅಲ್ಲ ರೀ, ಸಂಬಳ ಜಾಸ್ತಿ ಮಾಡ್ತಾ ಇದ್ದೀವಿ ಅಧಿಕಾರಿಗಳಿಗೆ, ಪೆನ್ಷನ್ನು ಜಾಸ್ತಿ ಮಾಡ್ತಾ ಇದ್ದೀವಿ. ನಮ್ಮೂರಲ್ಲೊಬ್ಬ ಮೇಷ್ಟ್ರವ್ರೆ ರಿಟೈರ್ ಆಗಿ 20 ವರ್ಷ ಆಗಿದೆ, ಅವ್ನಿಗೆ 52,000 ರೂಪಾಯಿ ಪೆನ್ಷನ್ನು. ಸುಮ್ಮನೆ ಮನಿಕೊಂಡು ಇಲ್ಲಿ ತಿಕಾರಿಯಾಗಿ ದುಡಿಯೋನ್ಗೆ ಏನೂ ಇಲ್ಲ ಅದಕ್ಕೆ ಕೊಡಿ, ಬೇರೆ ವಿಚಾರ. ಒಬ್ಬ IAS ಆಫೀಸರ್ಗೆ ಪೆನ್ಷನ್ ಎಷ್ಟು ಗೊತ್ತಾ? ಅವನಿಗೆ 1,05,000 ರೂಪಾಯಿ ಪೆನ್ಷನ್ ಕೊಡ್ತಾ ಇದ್ದೀವಿ. ಸಂಬಳ, ಸಾರಿಗೆ, ನಾವು ಸರ್ಕಾರ ತಂದಿರುವಂಥ ಸಾಲದ ಬಡ್ಡಿ, ಅನುದಾನಗಳು ಸೇರಿ 72% ಹೊಟ್ಟೋಗುತ್ತೆ. ₹1 72 ಪೈಸೆ ಹೊಟ್ಟೋಯ್ತಲ್ಲ. ಇನ್ನು 28 ಪೈಸೆನೇ ನಮ್ಮ ಅಭಿವೃದ್ಧಿಗೆ ಉಳಿಯೋದು. ಆ 28 ಪೈಸೆಯಲ್ಲಿ ರಸ್ತೆ ಮೇಲೆ ಟಾರ್ ಮೇಲೆ ಬಸ್ಸು, ನಮ್ಮೂರಿಗೆ ದೀಪ, ಎಲ್ಲಿ ಏನು ಕತೆ? ಏನು ಹುಡುಗಾಟ್ವೇನ್ರಿ ಇದೆಲ್ಲ ಕತೆ? ಹುಡುಗಾಟ್ವೇನು ಅಂದ್ರೆ ಅತಿ ಶೀಘ್ರ ಕರ್ನಾಟಕನೂ ದಿವಾಳಿ ಆಗುತ್ತಾ? ಕರ್ನಾಟಕನೂ ದಿವಾಳಿ ಆಗೋ ಸಾಧ್ಯತೆ ಇದೆ. ದೇಶನೇ ದಿವಾಳಿಯಾಗಿ ಕರ್ನಾಟಕ ಏನು ಕತೆ? ಯಾರೋ ಅಂಬಾನಿ ಅದಾನಿ ಕೈ ಕೊಟ್ಟು ತೊಗೊಂಡು ಹೋಗ್ತಾ ಇದ್ದೀವಿ. ಎಲ್ಲಿ ಕತೆ? ಇದು ಬರೀ ಕರ್ನಾಟಕ ಪಕ್ಕ ಅಕ್ಕಪಕ್ಕ, ಇಡೀ ದೇಶದ ವ್ಯವಸ್ಥೆ ಇವತ್ತು ದಿವಸ ಇಲ್ಲಿ ಇನ್ಯಾರು ಬಂದು ಇದು ಸರಿ ಮಾಡಬೇಕು ಗೊತ್ತಿಲ್ಲ. ಯಾರು ಬಂದು ಸರಿ ಮಾಡಬೇಕು? ಯಾರು ನೋಡಿ ಎಲ್ಲಿದೆ ನಿಮಗೆ? ಈಗ ಅಲ್ಲಿ ಯಾರು ನೋಡಿ, ಅಲ್ಲಿ 2,000 ರೂಪಾಯಿ ಕೊಡ್ತಾ ಇದ್ದೀವಿ ಹೆಣ್ಮಕ್ಳಿಗೆ. ಯಾವ ದುಡ್ಡಲ್ಲಿ ಕೊಡ್ತಾ ಇದ್ದೀವಿ ನಾವು? ಗಂಡನಿಗೆ ಹೆಂಡ ಕೊಡ್ತಾ ಇದ್ದೀವಿ 2,000 ರೂಪಾಯಿ ಒಳಗೆ. ಇದು ನಿನ್ನೆನೂ ಬೀರ್ ರೇಟ್ ಜಾಸ್ತಿ ಆಗಿದೆ. ಒಟ್ಟು ಈ ಸರ್ಕಾರ ಬಂದ ಮೇಲೆ 1.5 ವರ್ಷದಲ್ಲಿ ಸುಮಾರು 30% ಬೀರು ಬ್ರ್ಯಾಂಡ್ ದುಡ್ಡು ಜಾಸ್ತಿ ಆಗಿದೆ. ಈಗೇನು ಚಟ ನೀವು 50 ರೂಪಾಯಿ ಆದರೂ ಕುಡಿತೀನಿ ಪಾಟ್ಲಿಗೆ ಅಂತಾರೆ. ಅವ್ರ ಅಮ್ಮನ ತಾಳಿ ಬೇಕಾದ್ರೆ ಅಡ ಇಟ್ಬಿಡ್ತಾರೆ ತೊಗೊಂಡೋಗಿ.